ಎಸ್.ಕೆ. ರಾಜು ಅವರು ಪೂರ್ವ ಜನ್ಮದ ರೋಚಕ ಘಟ್ಟದತ್ತ ಪ್ರಯಾಣ ಬೆಳೆಸಿದ್ದಾರೆ. ಅದಕ್ಕೂ ಮೊದಲು ಭ್ರೂಣಾವಸ್ಥೆ ಎನ್ನುವ ತಂಗುದಾಣವಿದೆ. ತಾಯಿಯ ಹೊಟ್ಟೆ ಒಳಗಿದ್ದಾಗ ರಾಜು ಅವರು ಅನುಭವಿಸಿದ ಕ್ಷಣಗಳೇನು? ತಾಯಿ ಹೊಟ್ಟೆಲಿ, ತಾಯಿ ನಿನ್ನನ್ನು ಹೊಟ್ಟೆಲಿ ಇಟ್ಕೊಂಡು ಏನೆಲ್ಲ ಕೆಲಸ ಮಾಡ್ತಿದ್ಲು? ಪಾತ್ರೆ ತೊಳಿತಾ ಇದ್ದಾರೆ. ಪಾತ್ರೆ ತೊಳಿತಾ ಇದ್ದಾರೆ. ಒಂದು ಥಿಯೇಟರ್ ಫಿಲ್ಮ್ ನೋಡ್ತಾ ಇದ್ದಾರೆ ಸರ್. ಫಿಲ್ಮ್ ನೋಡ್ತಾ ಇದ್ದಾರಾ? ಹಾಂ ಸರ್. ಅಮ್ಮ ಫಿಲ್ಮ್ ನೋಡ್ತಾರೆ. ನಿಂಗೇನಾಗ್ತಾ ಇದೆ? ಹೊಟ್ಟೆಯಲ್ಲಿದೆಯಾ ನೀನು? ಹಾಂ ಸರ್. ಎಕ್ಸ್ಪೀರಿಯನ್ಸ್ ಮಾಡು. ಏನಾಗ್ತಾ ಇದೆ? ಸಂತೋಷ. ಯಾಕೆ ಸಂತೋಷ ಆಗ್ತಾ ಇದೆ? ಏನ್ ಸಿನಿಮಾ ನೋಡ್ತಾ ಇದ್ದಾರೆ? ಕಾಮಿಡಿನ, ಟ್ರಾಜಿಡಿನ? ಗೊತ್ತಿಲ್ಲ ಸರ್. ನಿಂಗೆ ಯಾಕೆ ಸಂತೋಷ ಆಗ್ತದೆ? ಹೊಟ್ಟೆಲಿರೋ ನಿಂಗೆ ಅವ್ರು ಖುಷಿ ಪಡ್ತಿದಾರ? ಖುಷಿ ಪಡ್ತಾರೆ ಸರ್. ಆ ಖುಷಿ ಇದು. ಹೇಗಿತ್ತು ನಿನ್ ದೇಹ ತಾಯಿ ಹೊಟ್ಟೆಲಿ? ಸಂತೋಷ ಆಗಿದೆ ಸರ್. ಅದೇ ದೇವಸ್ಥಾನ ಗೊತ್ತಾ ಸರ್? ದೇವ ದರ್ಶನ ಮಾಡ್ತಾರೆ. ದೇವ ದರ್ಶನ? ಯಾವ ದೇವ್ರ? ಶಿವಾಶ. ಖುಷಿಯ ಕಣ್ಣೀರು? ಖುಷಿಯಾಗಿದೆ ಸರ್. ಸಂತೋಷವಾಗಿದೆ. ಆ ದೇವಸ್ಥಾನದಲ್ಲಿ ಸಂತೋಷವಾಗಿದೆ. ಇಲ್ಲಿಂದ ಆರಂಭ ಆಗುತ್ತೆ ರಾಜು ಅವರ ಗತ ಬದುಕಿನ ಕುತೂಹಲಕಾರಿ ಅಧ್ಯಾಯ. ಗುರೂಜಿಯವರು ರಾಜು ಅವರ ನೆನಪನ್ನು ಹಿಂದಿನ ಜನ್ಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಹಾಗೆ ನಿನ್ನ ನೆನಪನ್ನ ನಿನ್ನ ಪೂರ್ವ ಜನ್ಮಕ್ಕೆ ತಗೊಂಡು ನಿಧಾನವಾಗಿ ಪೂರ್ವದ ಜನ್ಮ ನೆನಪು ಬರ್ತಾ ಇದೆ. ನಿನ್ನ ಹಿಂದಿನ ಜನ್ಮಕ್ಕೆ ನಿನ್ನ ನೆನಪುಗಳು ಹೋಗ್ತಾ ಇದೆ. ಈ ಹಿಂದೆ ನೀನು ಹುಟ್ಟಿದ ಜಾಗ, ಆ ಒಂದು ಜೀವನ, ಮಾನವನೋ ಪ್ರಾಣಿಯೋ ಪಶಿಯೋ ಪಕ್ಷಿಯೋ ಮರವ ಗಿಡವೋ ಏನಾಗಿ ಹುಟ್ಟಿದೆ ಎಲ್ಲ ನೆನಪಿಗೆ ಬರಲಿ. ನಿನ್ನ ಗತ ಜನ್ಮದ ಅನುಭವ ನೆನಪಿಗೆ ಬರ್ತಾ ಇದೆ. ರಾಜು ಅವರ ಒತ್ತಾಟ, ಬುಸುಗುಡುವಿಕೆ ಇದೆಲ್ಲ ಅವರ ಪೂರ್ವ ಜನ್ಮದ ನೆನಪುಗಳ ಪರಿಣಾಮ. ಈಗ ಅವರ ನೆನಪು ಹಿಂದಿನ ಜನ್ಮದ ದೇಹವನ್ನು ಧರಿಸುತ್ತದೆ. ಆ ದೇಹ ಯಾವುದು? ಏನಾಗ್ತಾ ಇದೆ? ಮೊಟ್ಟೆ ಹೊಡಿತಾ ಇದೆ ಸ್ವಾಮಿ. ಮೊಟ್ಟೆ ಮೊಟ್ಟೆಯಿಂದ ಈಚೆ ಬರ್ತಾ ಇದೆಯಾ? ಯಾವ ಮೊಟ್ಟೆ? ಯಾವ ಪ್ರಾಣಿ? ಹಾವು. ಹಾವ? ಏನಾವು? ನಾಗರಾವು. ಈಚೆ ಬರ್ತಾ ಇದೀಗ? ಮೊಟ್ಟೆ ಹೊಡೆದು ಈಚೆ ಬರ್ತಾ ಇದೆಯಾ? ಆಶ್ಚರ್ಯ. ರಾಜು ಹಿಂದಿನ ಜನ್ಮದಲ್ಲಿ ನಾಗರ ಹಾವಾಗಿದ್ದರು. ಮೊಟ್ಟೆ ಒಡೆದು ಹೊರಬರುವ ಮರಿಯಿಂದ ಆರಂಭ ಆಗುತ್ತೆ ರಾಜು ಅವರ ಹಿಂದಿನ ಜೀವನ. ಹಾವಿನ ಮರಿ ಎಲ್ಲಿ ನಿನ್ನ ವಾಸ? ಒಂದು ಚಿಕ್ಕದು ಮಂಟಪ ತರ ಕಾಣಿಸ್ತದೆ. ಮಂಟಪದ ಕಾಣಿಸ್ತದೆ. ಪಕ್ಕದಲ್ಲಿ ಓಡಾಡ್ತಾ ಇದೆಯಾ? ನಿನ್ ಜೊತೆ ಎಷ್ಟು ಜನ ಸಹೋದರರು ಈಚೆ ಬಂದ್ರು ಮೊಟ್ಟೆಯಿಂದ ನೀ ಹುಟ್ಟಿ ಬಂದಾಗ? 4 ಜನ. ತಾಯಿ ಕಾಣ್ತಾ ಇದ್ದಾಳ? ಕಾಣ್ತಾ ಇದೆ ಸರ್. ಎಲ್ಲಿ? ಪಕ್ಕದಿದೆ ಸರ್. ಹೆಡೆ ಎತ್ತ ಸ್ವಭಾವ ಇತ್ತ? ಹೆಡೆ ಎತ್ತಿದ್ಯಾ? ಇನ್ನೂ ಎತ್ತಿಲ್ಲ ಸರ್. ಚಿಕ್ಕ ಮದಿಲ್ಲ. ಓಡಾಡ್ತಾ ಇದ್ದೀನಿ ಸರ್. ಓಡಾಡ್ತಾ ಇದೆಯಾ? ನೀನು ಫಸ್ಟ್ ನಿನ್ನ ಲೈಫಲ್ಲಿ ಎಡೆ ಹತ್ತಿದೆ ಯಾವಾಗ? ಎಡೆ ಎತ್ತಿ ಬಸ್ ಅಂದಿದೆ ಯಾವಾಗ? ಒಂದು 5 ದಿವಸ ಬಿಟ್ಟು. ಏನಾಯ್ತು ಅವತ್ತು? ಯಾಕೆ ಎತ್ತಬೇಕಾಯ್ತು ಎಡೆ? ತಿನ್ನಕ್ಕೆ ಸರ್. ತಿನ್ನಕ್ಕೆ ಊಟ ಮಾಡಿ.
ಹಾ ಹಾ. ಏನ್ ತಿಂದೆ ಫಸ್ಟ್ ನೀನಾಗಿ? ಚಿಕ್ಕು ಈಸಲು ಅಂತ ಸರ್. ಹೇಗೆ ಕಚ್ಚಿ ತಿಂದೆ ತೋರಿಸುವೆ? ಹಾವಿನ ದ್ವೇಷದ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದೇ ರೀತಿ ತಾನು ದ್ವೇಷದಿಂದ ಕಚ್ಚಿ ಸಾಯಿಸಿದ್ದನ್ನು ನೆನಪಿಸಿಕೊಳ್ತಾರೆ. ಸೊ ಅಲ್ಲಿಂದ ಆಚೆ ನೀನು ದೊಡ್ಡ ಅಂದ್ರೆ ಬೇಟೆಯಾಡಿದ್ದೆ ಅವಾಗ ದೊಡ್ಡ ಕೀಟಗಳನ್ನ ಮತ್ತು ಏನು ಆಹಾರ ತಿಂತಿದ್ದೀರಿ? ನೀ ಗಂಡು ಹೆಣ್ಣು? ಹೆಣ್ಣು. ನಾಗಿಣಿ. ಕೋಪ ಜಾಸ್ತಿ ಇತ್ತೇನು? ತುಂಬಾ ಜಾಸ್ತಿ ಇದೆ ಸರ್. ಯಾಕೆ ಜಾಸ್ತಿ ಇದೆ? ಕಚ್ಚಬೇಕಂತ ಸರ್. ಯಾರನ್ನಾದ್ರೂ ಕಚ್ಚಬೇಕನ್ಸುತ್ತಾ? ಹಾಂ ಸರ್. ಅಷ್ಟು ಟೈಮ್ ಕಚ್ಚಿದ್ದೆ ಅವಾಗ? ಯಾರೋ ಅಜ್ಜಿನ ಕಚ್ಬಿಟ್ಟಿದೆ ಸರ್. ಯಾರನ್ನೇ ಕಚ್ಚಿ ಸಾಯಿಸಿದ್ರು, ಎಷ್ಟೇ ವಿಷ ತುಂಬಿಕೊಂಡಿದ್ರೂ ಹಾವಾಗಿದ್ದ ರಾಜು ಅವರಿಗೆ ದುರಂತದಿಂದ ಪಾರಾಗೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ದುರಂತವೇ ರಾಜು ಅವರಿಗೆ ಈ ಬದುಕಿನಲ್ಲಿ ತೊಂದರೆ ಅನುಭವಿಸೋದಕ್ಕೆ ಕಾರಣವಾಗಿದೆ.